ಕೊರಟಗೆರೆ ತಾಲೂಕಿನ ಅಕ್ಕಿರಾಂಪುರ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯೆ ಡಾಕ್ಟರ್ ಕಮರ್ ತಬ್ಸಮ್ ಅವರ ವರ್ಗಾವಣೆ ವಿರೋಧಿಸಿ ಸ್ಥಳೀಯರು ದಿಢೀರ್ ಪ್ರತಿಭಟನೆ ನಡೆಸಿದರು. ತುಮಕೂರು ಡಿಎಚ್ಒ ಡಾಕ್ಟರ್ ನಾಗೇಂದ್ರಪ್ಪ ಮತ್ತು ಕೊರಟಗೆರೆ ಡಿಎಚ್ಒ ವಿಜಯ್ ಕುಮಾರ್ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಅಕ್ಕಿರಾಂಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಜನಸ್ನೇಹಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ವೈದ್ಯೆ ವರ್ಗಾವಣೆ ಖಂಡಿಸಿ ಅಕ್ಕಿರಾಂಪುರ ಸೇರಿ ಅಕ್ಕಪಕ್ಕದ ಸ್ಥಳೀಯರು ಆಸ್ಪತ್ರೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಅಕ್ಕಿರಾಂಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವರ್ಷದಿಂದ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಕಮರ್ ತಬ್ಸಮ್ ಹಿರಿಯರು, ಮಹಿಳೆಯರು ಮತ್ತು ಮಕ್ಕಳ ಜೊತೆ ಸೌಜನ್ಯದಿಂದ ವರ್ತಿಸಿ ಪ್ರತಿನಿತ್ಯ ಸಂಜೆ 6 ಗಂಟೆವರೆಗೆ ಉತ್ತಮ ಚಿಕಿತ್ಸೆ ನೀಡುತ್ತಿದ್ದಾರೆ. ಜನಸ್ನೇಹಿ ವೈದ್ಯರನ್ನು ರಾಜಕೀಯ ದುರುದ್ದೇಶದಿಂದ ವರ್ಗಾವಣೆ ಮಾಡಲಾಗಿದೆ. ವರ್ಗಾವಣೆ ರದ್ದುಪಡಿಸಿ ಇವರನ್ನು ಇಲ್ಲೇ ಮುಂದುವರಿಸಲು ಒತ್ತಾಯ ಮಾಡಿದರು. ಏಕಾಏಕಿ ಇವನೇ ಖರ್ಚು ಮಾಡ್ಕೊಂತವನೆ. ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಇದಕ್ಕೆ ಅಧ್ಯಕ್ಷರು. ಆದ್ರೆ ಯಾವುದೇ ವಿಧವಾದ ಏಕಾಏಕಿ ಅವನೇ ಎಲ್ಲ ದುಡ್ಡೆಲ್ಲ ಉಪಯೋಗಿಸ್ಕೊಂಡು ಅವ್ನು ಬೇಕಾದಂಗೆ ಮಾಡ್ಕೊಂತಾನೆ. ಹುಣಸೆ ಮರ 2 ಇದ್ರೆ ಅವನು ಏಕಾಏಕಿ ಅವನೇ ಮಾರ್ಕೊಂತಾನೆ. ಆದ್ರೆ ಸಮಿತಿಗೆ ದುಡ್ಡು ಬರಲ್ಲ. ಆದ್ರಿಂದ ಅವ್ನು ಪ್ರಕಾಶ್ ಗೌಡ ಯಾವುದೇ ಕಾರಣಕ್ಕೂ ಇಲ್ಲಿ ಡ್ಯೂಟಿ ಮಾಡೋದು ಬೇಡ. ಇನ್ನೊಂದು, ವಿಜಯ್ ಕುಮಾರ್ ಈಗ ಡಿ ದರ್ಜೆ ನೌಕರರನ್ನ ಇಬ್ಬರನ್ನ ಸರಣಿ ಅಂದ್ರೆ 1 ವಾರ ನೀನು ಅಲ್ಲಿ ಕೆಲಸ ಮಾಡು, ಇಲ್ಲಿ ಮಾಡು ಅಂತ ಹೇಳ್ಬಿಟ್ಟು ಇಬ್ಬರನ್ನು ರಘು 1 ದಿವಸ ಅಲ್ಲಿ, ನವೀನ 1 ದಿವಸ ಇಲ್ಲಿ, ಹಂಗಾಗಿ ಬದಲಾವಣೆ ಮಾಡಿದ್ದಾರೆ. ಮತ್ತು ಫಾರ್ಮಸಿಸ್ಟ್ ಮೈತ್ರಿ ಅವ್ರನ್ನ ಬೈರನಹಳ್ಳಿಗೆ ಡೆಪ್ಯುಟೇಷನ್ ಮಾಡಿದ್ದಾರೆ. ಓಬಿಡಿ 1 ನಿಮಿಷ ಇರಪ್ಪ. ಓಬಿಡಿ ಇಲ್ಲಿ 150ರಿಂದ 200 ಜನ ಬರ್ತಾರೆ. ಎಲ್ಲಿ? ಅಕ್ಕಿರಾಂಪುರ. ಇಲ್ಲಿ ಜನ ಬೇಕೋ. ವಡ್ಗೆರೆ ಒಳಗೆ ಕೇವಲ 5ರಿಂದ 10 ಜನ ಹೋಗಲ್ಲ. ಆದ್ರೆ ಅಲ್ಲಿಗೆ ಡಿ ದರ್ಜೆ ನೌಕರರು ಬೇಕಾ, ಮೈತ್ರಿ ಅವರು ಫಾರ್ಮಸಿಸ್ಟ್ ಬೇಕಾ, ಎಲ್ಲಿಗೆ ಬೇಕು ಅಂತ ಹೇಳ್ಬಿಟ್ಟು ನೀವೇ ಯೋಚನೆ ಮಾಡಿ. ಪ್ರಸ್ತುತ ವಡ್ಡಗೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪ್ರಭಾರ ವೈದ್ಯರಾಗಿ ಕೆಲಸ ನಿರ್ವಹಿಸುತ್ತಿರುವ ಪ್ರಕಾಶ್ ಗೌಡ ಈ ಹಿಂದೆ ಅಕ್ಕಿರಾಂಪುರ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಕರ್ತವ್ಯ ಲೋಪ ಆರೋಪದಡಿ ವರ್ಗಾವಣೆ ಮಾಡಲಾಗಿತ್ತು. ಜೊತೆಗೆ ಹಿರಿಯ ರೋಗಿಗಳ ಪರೀಕ್ಷೆ ಮಾಡದೆ ಚಿಕಿತ್ಸೆ ನೀಡುವ ಚಾಳಿ ಇತ್ತು. ಇವರು ಆಸ್ಪತ್ರೆಗೆ ಬರುತ್ತಿರಲಿಲ್ಲ ಎಂಬ ಆರೋಪವಿದೆ. ಈ ಕಾರಣಗಳ ಮೇಲೆ ವರ್ಗಾವಣೆ ಮಾಡಲಾಗಿತ್ತು. ಮತ್ತೆ ಅವರನ್ನ ಇಲ್ಲಿಗೆ ತರುವ ಹುನ್ನಾರದಿಂದ ಉತ್ತಮ ವೈದ್ಯರನ್ನು ವರ್ಗಾವಣೆ ಮಾಡಲಾಗಿದೆ ಎಂದು ಪ್ರತಿಭಟನಾ ನಿರತರು ಆರೋಪಿಸಿದರು. ಸತೀಶ್ ಎಸ್, ಸಿಟಿವಿ ನ್ಯೂಸ್.